ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕ್ರೀಮ್ ಮತ್ತು ಸ್ವಲ್ಪ ಲೈಟ್ ಪಿಂಕ್ ಮತ್ತು ಒಂಥರ ಡಿಫ್ರೆಂಟ್ ಶೇಡ್ ಇದೆ, ಪರ್ಪಲ್ ಪಿಂಕ್ ಶೇಡು. ಈ ಥರ ಸ್ಯಾರಿಗೆ ಯಾವುದೇ ರೀತಿ ಕುಚ್ಚು ಹಾಕೋದು ಅಂತ ನೋಡೋಣ. ಫಸ್ಟ್ 2 ಲಾಕ್ಸ್ ಹಾಕ್ಕೊಂಡು ಈ ಥರ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ 2 ಲಾಕ್ಸ್ ಇಲ್ಲಿ ಹಾಕ್ಕೊಂಡು 4 ಚೈನ್ಸ್ ಹಾಕ್ಕೊಳ್ಬೇಕು. 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಲಾಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಗೋಲ್ಡ್ ಬೀಡ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು ಪಲ್ಲು ಕಲರ್ ದಾರನೇ ತೊಗೊಂಡಿದ್ದೀನಿ. ಸೊ 4 ಚೈನ್ಸ್ 1 2 3 4 ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್. ಮತ್ತು 1 2 3 4 ಚೈನ್ಸ್ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ನಾನಿಲ್ಲಿ 3 ಟೈಮ್ಸ್ 4 ಚೈನ್ ಲಾಕ್ ಮಾಡಿದ್ದೀನಿ. ಟಿಂಗಲ್ಲಿ ನೀವು ಡಬಲ್ ನಾಟ್ ಹಾಕಿ 4 ಚೈನ್ ಲಾಕ್ 4 ಚೈನ್ ಲಾಕ್ 4 ಚೈನ್ ಲಾಕ್ 3 ಟೈಮ್ಸ್ ಆದಮೇಲೆ ಈಗ ನಾವು 6 ಚೈನ್ ತೊಗೊಳ್ಬೇಕು. 1 2 3 4 5 6. ಸೊ 6 ಚೈನ್ ತೊಗೊಂಡಿದ್ದೀವಿ. ಸೊ ನಾವಿಲ್ಲಿ 4 ಚೈನ್ ಗ್ಯಾಪಲ್ಲೇ 6 ಚೈನ್ನ ಲಾಕ್ ಮಾಡಬೇಕು. 6 ಇಲ್ಲಿ ಬರುತ್ತೆ, ಆದರೆ 4 ಚೈನ್ ನೋಡಿ ಈ ರೀತಿ ಬರುತ್ತೆ. ಸೊ ಇದು ಆರ್ಚ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತಿದ್ದೀವಿ, ನೋಡ್ಬೋದು. ಸೊ ಕರ್ವ್ ಬರಲಿ ಅಂತ ಅಷ್ಟೇ. ಸೊ ಇದಾದಮೇಲೆ ನಾವು 5 ಟೈಮ್ಸ್ 4 ಚೈನ್ ಲಾಕ್ ಮಾಡಬೇಕು. ಈಗ 4 ಚೈನ್ ಹಾಕಿದ್ದೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್. ಸೊ 2 ಟೈಮ್ಸ್ ಆಗಿದೆ ಆಲ್ರೆಡಿ. ಸೊ 1 2 4 ಸೊ ನೋಡಿ ಈ ಆರ್ಚದು 6 ಚೈನ್ ಆದಮೇಲೆ 1 2 3 ಆಗಿದೆ. ಸೊ ಈಗ ನಾವು 4th ಟೈಮ್ ಹಾಕ್ಕೊಳ್ತಾ ಇದ್ದೀವಿ. 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. 4 ಟೈಮ್ಸ್ ಆಗಿದೆ. ಸೊ ಈಗ 5th ಟೈಮ್ 1 2 3 4. ಸೊ 5th ಟೈಮ್ 4 ಚೈನ್ ಲಾಕ್. 5 ಟೈಮ್ಸ್ ಆದಮೇಲೆ ಸೇಮ್ ಇದು 1 2 3 4 5 6 ನೋಡಿ 6 ಎಲ್ಲಿಗೆ 4 ಚೈನ್ ಬರುತ್ತೆ ನೋಡಿ, ಇಲ್ಲಿ ಬೇಡ, ಆಲ್ಮೋಸ್ಟ್ ಇಲ್ಲಿ ಲಾಕ್ ಮಾಡಿ. ಸೊ ನೋಡಿ ಸೆಕೆಂಡ್ ಸ್ಟೆಪ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ತ್ರಿಬಲ್ ಕ್ರೋಶೆಟಿಂದ ನಾವು ಈ ರೀತಿ ಆರ್ಚ್ ಮಾಡ್ಕೊಳ್ಬೇಕು. 4 ಸಲ ನಾವು 4 ಚೈನ್ ಲಾಕ್ ಮಾಡಿದ್ದೀವಲ್ವ, ಆ ಥರದಿಂದಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ನೀವು ಈ ಥರ ಲಾಕ್ ಮಾಡ್ಕೊಬೇಕು ಕಾರ್ನರಲ್ಲಿ, ಸೀದಾ ಸೈಡ್ ಸ್ಯಾರಿಯಲ್ಲೇ ನಾವು ಈ ಥರ ಡಿಸೈನ್ ಮಾಡಬೇಕು. ಸೊ ಇದಾದಮೇಲೆ ಸೇಮ್ ನಾವು 4 ಚೈನೇ ಮಾಡಬೇಕು. ಮತ್ತು 4 ಚೈನ್ ಲಾಕು 2 ಸಲ ಮಾಡಬೇಕಾಗುತ್ತೆ ನೋಡಿ. 1 ಸಲ. ಸೊ ಸೆಕೆಂಡ್ ಟೈಮ್ ನೋಡಿ ಸೇಮ್ ಎಲ್ಲಿಗೆ ನಾವು ಲಾಕ್ ಮಾಡಿರ್ತೀವಿ ನೋಡಿ ಅಲ್ಲಿ ಗ್ಯಾಪಲ್ಲಿ ತೊಗೊಂಡು ನಾವು ಈ ರೀತಿ 2 ಸಲ ನಾವು 4 ಚೈನ್ ಲಾಕ್ ಮಾಡ್ತೀವಿ. ಯಾಕಂದರೆ ಥರ್ಡ್ 4 ಚೈನ್ ಲಾಕ್ ಹಾಗೆ ಇಟ್ಕೊಂಡಿದ್ದೀವಿ. ಅದಾದಮೇಲೆ ನಾವು 6 ಚೈನ್ ಲಾಕ್ ಮಾಡಿರೋದು. ಸೊ ಇವಾಗ ನಾವು ತ್ರಿಬಲ್ ಕ್ರೋಶೆಟ್ ಹೆಂಗೆ ಅಂದರೆ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಈ ಥರ ತೊಗೊಂಡು ಸೂಜಿಯಲ್ಲಿ ದಾರನ 2ರಿಂದ 1 ಆ ಥರ 3 ಟೈಮ್ಸ್ ಬರುತ್ತೆ. ಸೊ ಇದು ಕಾಣಿಸ್ತಿದಲ್ಲ, ಇದು ತ್ರಿಬಲ್ ಕ್ರೋಶೆಟ್. ಈ ಥರ ನಾವು ಇದಕ್ಕೆ 15 ತ್ರಿಬಲ್ ಕ್ರೋಶೆಟ್ಸ್ ಹಾಕ್ತಿದ್ದೀವಿ. ನೀವು ನೋಡಿ 13 ಸಾಕಂದರೆ 13ಗೆ ಮಾಡಿ ಮುಗಿಸಿ, ಇಲ್ಲಾಂದರೆ 15 ಈ ಥರ ಮಾಡ್ಬೋದು. ಸೊ ನೋಡಿ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. 1 ಆಗಿದೆ. ಸೊ 2 3 ನೋಡಿ 15 ಆಗಿದೆ ತ್ರಿಬಲ್ ಕ್ರೋಶೆಟ್ಟು. ಇದಾದಮೇಲೆ ಇಲ್ಲಿ ನಾವು ಎಲ್ಲಿ ಲಾಕ್ ಮಾಡಿದ್ವಿ ನೋಡಿ ಈ ಜಾಗದಲ್ಲಿ ತಗೊಂಡು ನಾವು ಲಾಕ್ ಮಾಡೋಣ ನೋಡಿ. ಈ ರೀತಿಯಾಗಿ ಆರ್ಚ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದಾದಮೇಲೆ ಸೇಮ್ ಪ್ರೊಸೀಜರ್ 1 2 3 ಆ್ಯಂಡ್ 4 ನೋಡಿ 4 ಚೈನ್ ಮತ್ತು ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿ.
ಮತ್ತು 1 2 3 4 ಚೈನ್ ಮತ್ತು ಎಲ್ಲಿ ಬರುತ್ತೆ ಸಾರಿ ನೋಡಿ ಲಾಕು ಮತ್ತು 1 2 4 ಚೈನ್ ನೋಡಿ ಮತ್ತು ಎಲ್ಲಿ ಬರುತ್ತೆ ಹಂಗೆ ಲಾಕು. ಸೊ ಇದೇ ರೀತಿ ಪ್ರಾಸೆಸ್ನ ಕಂಟಿನ್ಯೂ ಮಾಡಿ. ನೋಡಿ ಈಗ ನಾನು ಥರ್ಡ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿ ಕಾಣುತ್ತೆ. ಸೊ ಸ್ಯಾರಿ ಕ್ರೀಮ್ ಇರೋದ್ರಿಂದ ಈ ಥರ ಮಾಡಿದ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ. ಸೊ ಈಗ ನಾವು ಏನು ಮಾಡ್ತೀವಿ ಅಂದರೆ ಲಾಸ್ಟಲ್ಲಿ ನಾವು 4 ಚೈನ್ ಗ್ಯಾಪ್ 2 ತೊಗೊಂಡಿದ್ದೀವಿ. ಸೊ ಅದಕ್ಕೆ ನಾವು ಈಗ 1 2 3 4 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ತೊಗೊಳ್ಳಿ, ಅಲ್ಲಿಗೆ ಒಂದು ಲಾಕ್ ಮಾಡಿ. ಸೊ ಈ ಲಾಕ್ ಮಾಡಿದಾದಮೇಲೆ ನಾನು ಒಂದು ಸಿಂಗಲ್ ಚೈನ್ ಹಾಕ್ಕೊತೀನಿ. ನೋಡಿ ಈ ಗ್ಯಾಪ್ ಇದೆಯಲ್ಲ ಇಲ್ಲಿ. ಸೊ ಇದಾದಮೇಲೆ ನಾವು ಏನು ಮಾಡ್ತೀವಿ, ಹೀಗೆ ಇಟ್ಕೊಳ್ಳೋಣ. ನಾವು ಸೂಜಿ ಒಳಗೆ ಬೀಡ್ ತೊಗೊಳ್ಳೋದು ದಾರ ಇದ್ದಂಗೆ ನೋಡಿ ಗಮನಿಸಿ. ಸೊ ತುಂಬಾ ಇದು ಈಸಿನೇ ಪ್ರಾಸೆಸ್ಸು, ಬಟ್ ಸ್ವಲ್ಪ ಗಮನಿಸಿ ನೋಡಿ ಅಷ್ಟೇ. ನೋಡಿ ಈ ಥರ ಬೀಡ್ ಹಾಕ್ತೀನಿ. ಬೀಡಿಗೆ ಮುಂಚೆ ದಾರ ಇರುತ್ತೆ. ಸೊ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು 4 ಚೈನ್ ಗ್ಯಾಪ್ ಆದಮೇಲೆ ನೋಡಿ ಕಾಣ್ತಿದೆಯಲ್ಲ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ನಾವು ದಾರನ ತೊಗೊಳ್ಳೋಣ. ಸೊ ಮತ್ತೆ ದಾರನ ಲಾಕ್ ಮಾಡೋಣ. ಈ ಲಾಕ್ ಮಾಡಿದಾದಮೇಲೆ ಇದನ್ನು ದಾರ ಈ ಥರ ಒಳಗಡೆ ತೂರಿಸ್ಕೊಂಡು ಈ ದಾರದಲ್ಲೂ ಹೇಳ್ಕೊಳ್ಳೋಣ. ಕರೆಕ್ಟಾಗಿ ಎಲ್ಲ ದಾರ ಬಂದಿದೆಯಾ ಗಮನ ಇಟ್ಟು ನೋಡ್ಕೊಳ್ಳಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನೋಡಿ ಈ ಥರ. ಸೊ ಇದಾದಮೇಲೆ ದಾರನ ಸ್ವಲ್ಪ ಎಳ್ಕೊಳ್ಳೋಣ. ಸೊ ರೌಂಡ್ ಬೀಡ್ ತೊಗೊಳ್ಬೇಕೀಗ. ರೌಂಡ್ ಬೀಡನ್ನ ಮಾತ್ರ ದಾರದೊಳಗೆ ಹಾಕ್ಕೊಳ್ಬೇಡಿ. ಸೊ ಸೂಜಿ ಒಳಗೇ ಈ ಥರ ತೊಗೊಂಡು ಈ ಥರ ಹೇಳ್ಕೊಳ್ಳಿ. ಸೊ ಇದಾಗಿದೆ. ಸೊ ಇದಾದಮೇಲೆ ದಾರನ ಹಿಂಗೆ ಇಟ್ಕೊಂಡು ನೋಡಿ ಉದ್ದ ಬೀಡ್ ತೊಗೊಳ್ಳಿ. ಈ ಥರ ಸೇಮ್ ಪ್ರಾಸೆಸ್. ಇದ್ರ ಪಕ್ಕ ನೋಡಿ, ಇದರ ಪಕ್ಕ ಇಲ್ಲಿದೆಯಲ್ಲ ಗ್ಯಾಪು. ಸೊ ಈ ಗ್ಯಾಪಲ್ಲಿ ತೊಗೊಂಡು ಈ ಥರ ಲಾಕ್ ಮಾಡಿಕೊಂಡು ಮತ್ತು ಇದನ್ನು ಇದರೊಳಗಿಂದನೂ ತೊಗೊಳ್ಬೇಕಾಗತ್ತೆ. ನೋಡಿ ಇಷ್ಟೇ. ರೌಂಡ್ ಬೀಡ್ ತೊಗೊಂಡು ಈ ಥರ ಇನ್ಸರ್ಟ್ ಮಾಡಿ. ಸೊ ಈಗ ಮತ್ತೆ ಗೋಧಿ ಬೀಡ್ ತೊಗೊಳ್ಳಿ. ಮತ್ತು ಗೋಧಿ ಬೀಡಲ್ಲಿ ಈ ಗ್ಯಾಪ್ ಇದೆಯಲ್ಲ ಅದರ ಪಕ್ಕದ ಗ್ಯಾಪ್ ತೊಗೊಳ್ಳಿ ನೋಡಿ. ಸೊ ಇನ್ನೊಂದು ಲಾಕ್ ಮಾಡಿ ಮತ್ತೆ ಪೂರ್ತಿ ದಾರ ಈ ದಾರದಿಂದ ಎಳೀರಿ. ನೋಡಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಕೌಂಟ್ ಮಾಡಿ ಚೆಕ್ ಮಾಡಿ. 1 2 3 4 5 6 7 8 9 10 11 12 13 14 15 ಆಗಿದೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಈ ರೀತಿ ಒಂದು ಸಿಂಗಲ್ದು ಚೈನ್ ಹಾಕಿದ್ದೇವಲ್ಲ 4 ಚೈನ್, ಅದಕ್ಕೆ ತೊಗೊಂಡು ಕಾರ್ನರಲ್ಲಿ ಈ ಥರ ಲಾಕ್ ಮಾಡಿ ಮತ್ತು ಈಗ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿ ಲಾಕ್ ಮಾಡ್ಬೋದು. ನೋಡಿ ಈ ಥರ ಲಾಕ್ ಮಾಡಿದಾದ್ಮೇಲೆ ಮತ್ತೆ 1 2 3 4 ಚೈನ್ ಮತ್ತು 4 ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ತೊಗೊಂಡು ಅಲ್ಲಿ ಲಾಕ್ ನೋಡಿ. ಮತ್ತೆ ಈಗ ಇಲ್ಲಿ ಒಂದು ತೊಗೊಂಡು ಲಾಕ್ ಮಾಡೋಣ. ಸೊ ಅದಾದಮೇಲೆ ಸೇಮ್ ಈ ಥರ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇನ್ನು ನಾವಿಲ್ಲಿ ಒಂದು ಬೀಡ್ ಹಾಕ್ತೀವಿ. ನೀವು ಅಷ್ಟರಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ನೋಡಿ ಕೊನೆಯದಾಗಿ ಯಾವ ರೀತಿ ಕಾಣುತ್ತೆ ಅಂತ. ನಾನಿಲ್ಲಿ ಬೀಡ್ಸ್ ಹಾಕಿದ್ದೀನಿ ನೋಡ್ಬೋದು. ನಾನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಸೇಮ್ ಕಲರು, ಅದು ಕಾಣೋದೇ ಇಲ್ಲ. ಆ ಕಲರೇ ಸೇಮ್ ತೊಗೊಂಡ್ರೆ. ಇದನ್ನು 2 ನಾಟ್ ಹಾಕಿದ್ದೀನಿ ಮತ್ತು ನಾನು ಕುಚ್ಚು ಹಾಕಿದ್ದೀನಿ. ಕುಚ್ಚಿಲ್ಲಿ ನಾನು 250 ಎಳೆಯಷ್ಟು ತೊಗೊಂಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಇದು ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ.